ಎಲ್ರಿಗೂ ನಮಸ್ಕಾರ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋಣ. ಭಗವದ್ಗೀತಾ ಪುಸ್ತಕ ಯಾವುದು ಖರೀದಿ ಮಾಡಬೇಕು ಅನ್ನೋ ಕ್ವೆಶನ್ಸ್ ಎಲ್ರಿಗೂ ಇರುತ್ತೆ. ಸೊ ಎಲ್ಲರ ಹತ್ರನೂ ಯೂಶ್ವಲ್ ಆಗಿ ಇದೇ ಪುಸ್ತಕನೇ ಇರುತ್ತೆ. ಸೊ ಇದು ಆ ಪುಸ್ತಕ, ಭಗವದ್ಗೀತಾ ಯಥಾರೂಪ. ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಇವರು ಇಸ್ಕಾನ್ ಫೌಂಡರ್. ಸೊ ನಮಗೆಲ್ರಿಗೂ ಗೊತ್ತೇ ಇದೆ. ಸೊ ಈ ಪುಸ್ತಕದಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಪ್ರತಿಯೊಂದು ಶ್ಲೋಕ, ಅದಕ್ಕೆ ಭಾವಾರ್ಥ ಮತ್ತು ಅನುವಾದವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೊತೆಗೆ ಎರಡನೇದಾಗಿ ಭಗವದ್ಗೀತಾ ಕೃಷ್ಣನೇ ಸ್ವತಃ ಹೇಳಿರೋದ್ರಿಂದ ಇದನ್ನು ನಾವು ಅವನ ಪರಮ ಭಕ್ತನಿಂದ ತಿಳ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರು ಇಲ್ಲಿ ಪರಮ ಭಕ್ತ ಅಂದರೆ ಕೃಷ್ಣನನ್ನು ಆರಾಧಿಸೋರು, ಅಂದರೆ ಡಿವೋಟೀಸ್ ಅಂತ ಹೇಳ್ತೀವಿ. ಸೊ ಅವ್ರನ್ನ ನಾವು ಸ್ಪಿರಿಚುವಲ್ ಮಾಸ್ಟರ್ ಅಂತ ಕೂಡ ಕರಿತೀವಿ. ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು, ಇವರು ಇಸ್ಕಾನ್ ಫೌಂಡರ್ ಕೂಡ ಹೌದು. ಇವರು ತುಂಬ ಕೃಷ್ಣ ಪ್ರಜ್ಞೆಯನ್ನು ತುಂಬ ಕಡೆಗೆ ಸ್ಪ್ರೆಡ್ ಮಾಡಿದ್ದಾರೆ. ಈವನ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಕೂಡ ತುಂಬ ಚೆನ್ನಾಗಿ ಕೃಷ್ಣನ ಬಗ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಈ ಪುಸ್ತಕವನ್ನು ಆರಿಸ್ಕೊಂಡಿದ್ದೀವಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ, ನಿಮಗೆ ಬೇಕಂದರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು. ನಾವು ಪ್ರತಿಯೊಂದು ಅಧ್ಯಾಯದಲ್ಲಿ ಪ್ರತಿಯೊಂದು ಶ್ಲೋಕವನ್ನು ಓದ್ಕೋತಾ ಅದ್ರ ಭಾವಾರ್ಥ ತಿಳ್ಕೊತಾ ಹೋಗ್ತೀವಿ. ಸೊ ಭಗವದ್ಗೀತೆ ಪುಸ್ತಕವನ್ನು ಓದೋದಕ್ಕಿಂತ ಮುಂಚೆ ಬೇಸಿಕ್ ಮಹಾಭಾರತದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು. ಸೊ ಕುರುವಂಶದಲ್ಲಿ ಮೇನ್ ರಾಜ ಬಂದ್ಬಿಟ್ಟು ಶಾಂತನು ರಾಜ ಅವರು. ಸೊ ಶಾಂತನು ರಾಜ ಅವರಿಗೆ ಇಬ್ಬರು ಹೆಂಡತಿಯರು, ಒಬ್ಬರು ಗಂಗಾ, ಇನ್ನೊಬ್ಬರು ಸತ್ಯವತಿ. ಗಂಗಾ ಮತ್ತು ಶಾಂತನುಗೆ ಆಗೋ ಮಗು ಭೀಷ್ಮ. ನಮಗೆಲ್ಲ ಗೊತ್ತು ಭೀಷ್ಮ ಮದುವೆ ಆಗಿಲ್ಲ. ಸೊ ಅವರು ಅಪ್ಪಟ ಬ್ರಹ್ಮಚಾರಿ. ಸೊ ಅವರು ಮುಂದೆ ವಂಶವನ್ನು ಬೆಳೆಸ್ಕೊಂಡು ಹೋಗೋದಿಲ್ಲ. ಅವರು ಇಡೀ ಕುರುವಂಶವನ್ನು ಕಾಯ್ತೀನಿ ಅಂತ ಮಾತು ಕೊಟ್ಬಿಟ್ಟು ಅದೇ ಮಾತಿಗೆ ನಿಂತಿರ್ತಾರೆ ಕೂಡ. ಸೊ ಶಾಂತನು ಮತ್ತು ಸತ್ಯವತಿಗೆ ಇಬ್ಬರು ಮಕ್ಕಳು, ಒಬ್ಬನು ವಿಚಿತ್ರ ವೀರ್ಯ, ಇನ್ನೊಬ್ಬರು ಮಹರ್ಷಿ ವ್ಯಾಸ. ವಿಚಿತ್ರ ವೀರ್ಯ ಅವರಿಗೆ ಮಕ್ಕಳಾಗೋದಿಲ್ಲ ಮತ್ತು ಅತಿ ಚಿಕ್ಕ ವಯಸ್ಸಲ್ಲೇ ಅವರು ತೀರ್ಕೋತಾರೆ. ವಂಶ ನಡೆಸೋರು ಮಹರ್ಷಿ ವ್ಯಾಸರಾಗ್ತಾರೆ. ಸೊ ಮಹರ್ಷಿ ವ್ಯಾಸ ಅವರಿಗೆ ಇಬ್ಬರು ಮಕ್ಕಳು, ಒಬ್ಬ ಪಾಂಡುರಾಜ, ಇನ್ನೊಬ್ಬ ಧೃತರಾಷ್ಟ್ರ. ಸೊ ಧೃತರಾಷ್ಟ್ರ ಬಂದು ಹುಟ್ಟು ಕುರುಡ. ಪಾಂಡುರಾಜನಿಗೆ ಇಬ್ಬರು ಹೆಂಡ್ತಿರು, ಒಬ್ಬರು ಕುಂತಿ, ಇನ್ನೊಬ್ಬರು ಮಾದ್ರಿ. ಸೊ ಪಾಂಡು ಮತ್ತು ಕುಂತಿಗೆ 3 ಜನ ಮಕ್ಕಳು. ಇದು ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ. ಪಾಂಡುರಾಜನಿಗೆ ಇರುವಂತಹ ಶಾಪದಿಂದ ಪಾಂಡುರಾಜ ಮತ್ತು ಕುಂತಿಗೆ ಮಕ್ಕಳು ಮಾಡ್ಕೊಳ್ಳೋ ಹಾಗಿರಲ್ಲ. ಸೊ ಕುಂತಿ ಮದುವೆ ಆಗೋಕ್ಕಿಂತ ಮುಂಚೆನೇ ದುರ್ವಾಸ ಮುನಿಯಿಂದ ಒಂದು ಮಂತ್ರವನ್ನು ಪಡೆದಿರ್ತಾರೆ. ಆ ಮಂತ್ರದಿಂದ ಅವರು ಯಾವುದೇ ದೇವರನ್ನ ಬೇಡ್ಕೊಂಡ್ರೂ ಕೂಡ ಅವರಿಗೆ ಮಕ್ಕಳಾಗುವಂತಹ ವರ ಇರುತ್ತೆ. ಸೊ ಕುಂತಿ ಮತ್ತು ಪಾಂಡುರಾಜನಿಗೆ 3 ಮಕ್ಕಳು ಆಗ್ತಾರೆ ಈ ಮಂತ್ರದಿಂದ. ಒಬ್ಬ ಧರ್ಮರಾಜನಿಂದ ಪಡೆದಿರುವಂತಹ ವರ, ಭೀಮ ವಾಯುದೇವನಿಂದ ಪಡೆದಿರುವಂತಹ ವರ, ಮತ್ತು ಅರ್ಜುನ ಇಂದ್ರದೇವನಿಂದ ಪಡೆದಿರುವಂತಹ ವರ. ಅದೇ ಥರ ಕುಂತಿ ಮಾದ್ರಿಗೆ ಕೂಡ ಆ ಮಂತ್ರವನ್ನು ಹೇಳ್ಕೊಡ್ತಾಳೆ. ಅದಕ್ಕೋಸ್ಕರ ಪಾಂಡುರಾಜ ಮತ್ತು ಮಾದ್ರಿಗೆ ಇಬ್ಬರು ಮಕ್ಕಳಾಗ್ತಾರೆ, ಒಬ್ಬ ನಕುಲ, ಇನ್ನೊಬ್ಬ ಸಹದೇವ. ಇವರು ಅಶ್ವಿನಿ ದೇವತೆಗಳಿಂದ ಪಡೆದಿರುವಂತಹ ವರ. ಸೊ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು. ಧೃತರಾಷ್ಟ್ರನ ಹೆಂಡತಿ ಹೆಸರು ಗಾಂಧಾರಿ. ಸೊ ಅವರಿಗೆ 100 ಜನ ಮಕ್ಕಳು. ಮೊದಲನೇವನು ದುರ್ಯೋಧನ, ಅವನು ಕೌರವ ವಂಶದ ನಾಯಕ, ಮತ್ತು ದುಶ್ಯಾಸನ. ಇನ್ನು ಉಳಿದವರು 98 ಜನ ಸಹೋದರರು. ಸೊ ಇದು ಕುರುವಂಶದ ಒಂದು ವಂಶವೃಕ್ಷ. ನೆಕ್ಸ್ಟು ಭಗವದ್ಗೀತಾ ಯಥಾರೂಪ. ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಅರ್ಜುನ ವಿಷಾದ ಯೋಗ. ಸೊ ಇಲ್ಲಿ ಅರ್ಜುನ ನಾನು ಯುದ್ಧ ಮಾಡಲ್ಲ ಅದಕ್ಕೆ ವಿಷಾದ ಅಂತ ಹೇಳಿದ್ದಾರೆ. ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ರಣರಂಗದಲ್ಲಿ ಏನು ಆಗ್ತಿದೆ ಅಂಥೇಳಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸೊ ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ. ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು?
ಸೊ ಧೃತರಾಷ್ಟ್ರ ಇಲ್ಲಿ ಯಾರನ್ನ ಕೇಳ್ತಾನೆ ಅಂದರೆ ಸಂಜಯನನ್ನು ಕೇಳ್ತಾನೆ. ಸೊ ಸಂಜಯ ಯಾರು ಅಂತ ಅಂದರೆ ಧೃತರಾಷ್ಟ್ರನ ಸಾರಥಿ, ಅಂದರೆ ಅವನ ರಥವನ್ನು ಓಡಿಸೋವನು, ಜೊತೆಗೆ ಅವನೊಬ್ಬ ನಂಬಿಕೆ ಉಳ್ಳ ಸೇವಕ, ಧೃತರಾಷ್ಟ್ರನ ಸೇವಕ. ಅವನು ಹುಟ್ಟು ಕುರುಡ ಆಗಿರೋದ್ರಿಂದ ಸಾರಥಿ ಅವನ ಜೊತೆಗೆ ಯಾವಾಗಲೂ ಇರ್ತಾನೆ. ಅವನು ಸಂಜಯ. ಅವನಿಗೆ ಮಹರ್ಷಿ ವ್ಯಾಸರಿಂದ ಒಂದು ವರ ಇರುತ್ತೆ, ಅಂದರೆ ದೂರದೃಷ್ಟಿ ಅನ್ನೋ ವರವನ್ನು ಮಹರ್ಷಿ ವ್ಯಾಸರು ಸಂಜಯನಿಗೆ ಕೊಟ್ಟಿರ್ತಾರೆ. ಯಾಕೆ ಸಂಜಯನಿಗೆ ಕೊಟ್ಟಿದ್ದಾರೆ ಅಂತಂದರೆ ಸಂಜಯ ಮಹರ್ಷಿ ವ್ಯಾಸ ಅವರ ಶಿಷ್ಯ. ಸೊ ಅವನು ಗುರು ಶಿಷ್ಯ ಪರಂಪರೆ ಅನ್ನೋದು ಆಗಿನ ಕಾಲದಲ್ಲಿ ನಡ್ಕೊತಾನೆ ಬಂದಿದೆ. ಸೊ ಸಂಜಯ ಬಂದ್ಬಿಟ್ಟು ಮಹರ್ಷಿ ವ್ಯಾಸರ ಶಿಷ್ಯ. ಅದಕ್ಕಷ್ಟೇ ಅವನು ದೂರದೃಷ್ಟಿನ ಕೊಟ್ಟಿರೋದಿಲ್ಲ. ಸೊ ಇದೆಲ್ಲ ಆಗಿ ಏನೋ ಕುರುಕ್ಷೇತ್ರದಲ್ಲಿ ಯುದ್ಧ ಆಗಬೇಕು ಅಂತ ಡಿಸೈಡ್ ಆದಮೇಲೆ ಧೃತರಾಷ್ಟ್ರ ಹೋಗಿ ಮಹರ್ಷಿ ವ್ಯಾಸರಲ್ಲಿ ಕೇಳ್ತಾನೆ, ನಾನು ಕುರುಡ ಆಗಿರೋದ್ರಿಂದ ನಾನು ಯುದ್ಧ ನೋಡೋಕ್ಕಾಗೋದಿಲ್ಲ, ನಾನು ಯುದ್ಧ ನೋಡಬೇಕು, ನನಗೆ ಹೇಗಾದರೂ ಮಾಡಿ ದಿವ್ಯ ದೃಷ್ಟಿ ಕೊಡಿ ಅಂತ ಕೇಳ್ತಾನೆ. ಆವಾಗ ಮಹರ್ಷಿ ವ್ಯಾಸರು ಹೇಳೋದು, ಸೊ ನಿನಗೆ ಆ ಕುರುಕ್ಷೇತ್ರದ ಯುದ್ಧವನ್ನು ನೋಡೋ ಶಕ್ತಿ ಕೂಡ ನಿನ್ನ ಕೈಲಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿನಗೆ ಕಣ್ಣನ್ನು ಕೊಡೋದಕ್ಕಾಗಲ್ಲ. ಅದ್ರ ಬದಲು ನಿನ್ನ ಸಾರಥಿಯಾದ ಸಂಜಯನಿಗೆ ನಾನು ದೂರದೃಷ್ಟಿ ಕೊಡ್ತೀನಿ. ಸೊ ಅದರಿಂದ ಅವನು ಆ ಯುದ್ಧ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತೇಳಿ ಅವನು ನಿನಗೆ ವಿವರಿಸ್ತಾನೆ ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸೊ ಇಲ್ಲಿ ಸಂಜಯನಿಗೆ ದೂರದೃಷ್ಟಿ ಹೇಗಿರುತ್ತಪ್ಪ ಅಂತಂದರೆ, ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಘಟನೆಯನ್ನು ಆ ಸ್ಥಾನಕ್ಕೆ ಹೋಗ್ದೇನೆ, ಆ ಜಾಗಕ್ಕೆ ಹೋಗ್ದೇನೆ, ಅರಮನೆಯಲ್ಲೇ ಧೃತರಾಷ್ಟ್ರನ ಕೋಣೆಯಲ್ಲೇ ಕೂತು ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳುವಂತಹ ಒಂದು ದೂರದೃಷ್ಟಿ ವರವನ್ನು ಸಂಜಯ ಪಡೆದಿರ್ತಾನೆ. ಆ ವರದಿಂದ ಸಂಜಯ ಅದನ್ನು ಹೇಳ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಧೃತರಾಷ್ಟ್ರ ಸಂಜಯನಲ್ಲಿ ಕೇಳ್ತಾನೆ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು, ಅಂದರೆ ಯುದ್ಧದ ಆಸೆಯಿಂದ ಯುದ್ಧ ಮಾಡಲೇಬೇಕು ಅಂತ ಅಪೇಕ್ಷೆ ಪಟ್ಟಿರುವಂತಹ ನನ್ನ ಮಕ್ಕಳು, ಅಂದರೆ ಕೌರವರು ಮತ್ತು ಪಾಂಡವರು ಅವನ ಸ್ವಂತ ತಮ್ಮನ ಮಕ್ಕಳೇ ಆಗಿದ್ರು ಕೂಡ ಅವನು ಅವ್ರನ್ನ ಡಿಫ್ರೆನ್ಷಿಯೇಟ್ ಮಾಡಿ ಅಥವಾ ಬೇರೆಯವರು ಅನ್ನೋ ಶತ್ರುಗಳು ಅನ್ನೋ ಥರನೇ ಅವನು ಕೇಳ್ತಾ ಇದ್ದಾನೆ. ಸೊ ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಸೊ ಧರ್ಮಕ್ಷೇತ್ರ ಅಂದರೆ ಕುರುಕ್ಷೇತ್ರದಲ್ಲಿ ಸೇರಿದ್ರಲ್ವಾ, ಸೇರಿದ ಮೇಲೆ ಏನು ಮಾಡಿದರು ಅಂಥೇಳಿ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ. ಭಾವಾರ್ಥ: ಗೀತಾ ಮಹಾತ್ಮೆಯಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ. ಸೊ ಭಗವದ್ಗೀತೆ ಅನ್ನೋದು ತುಂಬ ಜನ ಓದುವಂತಹ ಒಂದು ಧರ್ಮಶಾಸ್ತ್ರ. ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ. ಸೊ ಅದಕ್ಕೆ ನಾನು ಹೇಳಿದ್ದು, ಭಗವದ್ಗೀತೆ ಓದುವಾಗ ಕೃಷ್ಣನನ್ನು ಆರಾಧಿಸುವಂತಹ ಒಬ್ಬ ಭಕ್ತನಿಂದ ಸೂಕ್ಷ್ಮವಾಗಿ ಇದನ್ನು ಓದ್ತಾ ಹೋಗಬೇಕು. ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಇಲ್ಲಿ ಹೇಳಿದೆ. ಸೊ ಸ್ವಪ್ರೇರಿತ ವ್ಯಾಖ್ಯಾನ ಅಂದರೆ ನಮ್ಮದೇ ಆದ ಒಂದು ನಮ್ಮದೇ ಸ್ವಂತ ಅರ್ಥವನ್ನು ಕಲ್ಪಿಸದೆ ಅಥವಾ ಯಾವುದೇ ಸ್ಪಷ್ಟೀಕರಣವನ್ನು ಕೊಡದೆ, ಇದು ಹೀಗಾಗಿತ್ತಂತೆ, ಹೀಗಾಗಿರಬಹುದು ಅಂತ ನಮ್ಮ ಸ್ವಂತ ವಿಶ್ಲೇಷಣೆಯನ್ನು ಕೊಡದೆ, ವಿವರಣೆಯನ್ನು ಕೊಡದೇನೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಗೆ ಹೇಳಿದನೋ ಹಾಗೇ ಇದನ್ನು ಓದಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯೇ ಇದೇ ಉದಾಹರಣೆ. ಸೊ ಅರ್ಜುನ ಇಲ್ಲಿ ಸ್ವತಃ ಡೈರೆಕ್ಟಾಗಿ ನೇರವಾಗಿ ಕೃಷ್ಣನಿಂದ ಭಗವದ್ಗೀತೆನ ಪಡೆದಿರೋದು. ಸೊ ನಾವು ಸಹ ಅದೇ ಥರ ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನಾವು ನಮ್ಮದೇ ಆದ ಓನ್ ವ್ಯಾಕರಣವನ್ನು ಅಥವಾ ವಿಶ್ಲೇಷಣೆಯನ್ನು ಕೊಡೋದ್ರಿಂದ ಅನರ್ಥವಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಗೀತೆಯಲ್ಲೇ ಇದೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು, ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ. ಯಾರು ತಮ್ಮದೇ ಸ್ವಂತ ಅರ್ಥನ ಇಲ್ಲದೆ ಭಗವದ್ಗೀತೆ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋತಾನೋ ಅವನು ಎಲ್ಲ ಶಾಸ್ತ್ರಗಳು, ಎಲ್ಲ ವೇದಗಳ ಜ್ಞಾನಗಳನ್ನು ತಿಳ್ಕೊಳ್ಳೋದಕ್ಕಿಂತನೂ ಮೀರಿದವನಾಗ್ತಾನೆ. ಈ ಥರ
ಧರ್ಮಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲೇ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ. ಸೊ ನೀವು ಯಾವುದೇ ಗ್ರಂಥ, ಯಾವುದೇ ವೇದ, ಉಪನಿಷತ್ತು ಯಾವುದೇ ಓದಿದರೂ ಕೂಡ ಅದು ಎಲ್ಲದೂ ಕೂಡ ಭಗವದ್ಗೀತೆಯಲ್ಲಿ ಇದ್ದೇ ಇರುತ್ತೆ. ಮತ್ತು ಇದರಲ್ಲಿ ಅಲ್ಲಿ ಸಿಗದೇ ಇರೋವಂಥ ಎಷ್ಟೋ ವಿಷಯಗಳು ಕೂಡ ಇಲ್ಲಿ ಸಿಗುತ್ತೆ. ಈ ಗೀತೆಯ ವಿಶಿಷ್ಟ ಗುಣಮಟ್ಟ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ. ಸೊ ಈ ಗೀತೆಯ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಅದೇನೆ, ಯಾವುದೇ ವೇದಗಳಲ್ಲಿ ಸಿಗದೇ ಇರೋಂತಹ ಒಂದು ನೀತಿ ನಮಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಇದನ್ನು ಧರ್ಮಶಾಸ್ತ್ರ ಅಂತಲೂ ಕರೀತಾರೆ. ಏಕೆಂದರೆ ಇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ನೇರವಾದ ಮಾತು. ಸೊ ಶ್ರೀಕೃಷ್ಣನಿಂದ ನೇರವಾಗಿ ಬಂದಿರುವಂಥ ಮಾತಾಗಿರೋದ್ರಿಂದ ಇದು ಧರ್ಮಶಾಸ್ತ್ರ ಅಂತಲೂ ಕರಿತೀವಿ. ಸೊ ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ನೆನಪಿಗೆ ಮೀರಿದ ಪ್ರಾಚೀನ ವೇದಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇರಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಸೊ ಇಡೀ ಮಹಾಭಾರತ ನಮಗೆ ಹೇಗೆ ಅರ್ಥ ಆಗುತ್ತೆ, ಯಾವ ತತ್ವದ ಸಿದ್ಧಾಂತದ ಮೇಲೆ ಅರ್ಥ ಆಗುತ್ತೆ ಅಂದರೆ ಅದು ಸ್ಪೆಷಲಿ ಸಂಜಯ ಮತ್ತು ಧೃತರಾಷ್ಟ್ರನ ಮಧ್ಯೆ ನಡೆಯುವಂತಹ ಚರ್ಚೆ. ಧೃತರಾಷ್ಟ್ರ ಕೇಳ್ತಾನೆ, ಮತ್ತು ಅಲ್ಲಿ ಏನು ನಡೆದಿದೆಯೋ ಅದನ್ನು ಕುರುಕ್ಷೇತ್ರದಲ್ಲಿ ಸಂಜಯ ಅದನ್ನು ವಿವರವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಇದೇ ಮೂಲ ತತ್ವ ಆಗುತ್ತೆ. ಜೊತೆಗೆ ಕುರುಕ್ಷೇತ್ರ ಅನ್ನೋದು ಒಂದು ಪವಿತ್ರವಾದ ಸ್ಥಳ. ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯೋದಕ್ಕಿಂತ ಮುಂಚೆಯಿಂದನೂ ಕೂಡ ಕುರುಕ್ಷೇತ್ರ ಅನ್ನೋ ಜಾಗ ತುಂಬ ಪವಿತ್ರವಾದ ಸ್ಥಳವಾಗಿರುತ್ತೆ. ಅಲ್ಲಿ ಯಾಗ, ಯಜ್ಞಗಳು, ತಪಸ್ಸುಗಳನ್ನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅದನ್ನು ಪವಿತ್ರ ಸ್ಥಳ ಅಂತಲೂ ಕೂಡ ಕರೀತಾರೆ. ಅಂತಹ ಸ್ಥಳದಲ್ಲಿ ಶ್ರೀಕೃಷ್ಣ ತಾನೇ ಭೂಮಿಗೆ ಬಂದು ಭಗವದ್ಗೀತೆಯನ್ನು ನಮಗೆಲ್ಲ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಧರ್ಮಕ್ಷೇತ್ರ ಎನ್ನುವ ಪದ ಮಹತ್ವವಾದದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನು ಅರ್ಜುನನ ಪಕ್ಷದಲ್ಲಿದ್ದ. ಸೊ ಧರ್ಮಕ್ಷೇತ್ರದಲ್ಲಿ ಅಂದರೆ ಕುರುಕ್ಷೇತ್ರ ಅನ್ನೋದು ಪದ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೇ ಅರ್ಜುನನ ಪಕ್ಷದಲ್ಲಿರ್ತಾರೆ. ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಸೊ ಯಾವಾಗ ಶ್ರೀಕೃಷ್ಣ ಅರ್ಜುನನ ಪಕ್ಷದಲ್ಲಿ ಅಥವಾ ಪಾಂಡವರ ಪಕ್ಷದಲ್ಲಿ ಇದ್ದಾರೋ ಆವಾಗಲೇ ಧೃತರಾಷ್ಟ್ರನಿಗೆ ಅನುಮಾನ ಶುರುವಾಗಿರುತ್ತೆ. ನಿಜವಾಗ್ಲೂ ನನ್ನ ಮಕ್ಕಳು ಗೆಲ್ತಾರ ಅನ್ನೋ ಸಂದೇಹ ಆಲ್ರೆಡಿ ಬಂದಿರುತ್ತೆ. ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ಸೊ ಆ ಸಂದೇಹದಿಂದನೇ ಸಂಜಯನ ಹತ್ರ ಕೇಳ್ತಾ ಇರೋದು, ಯುದ್ಧ ಕ್ಷೇತ್ರದಲ್ಲಿ ಹೋದ ಮೇಲೆ ಪಾಂಡವರು ಕೌರವರು ಎದುರು ಬದ್ರು ನಿಂತ ಮೇಲೆ ಅಲ್ಲಿ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ತನ್ನ ಮಕ್ಕಳು ತಮ್ಮ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಅವನಿಗೆ ಗೊತ್ತಿತ್ತು, ಅವನು ಕುರುಡ ಆಗಿದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಅವರು ರಾಜಿ ಆಗದೆ ಯುದ್ಧ ಮಾಡೇ ಮಾಡ್ತಾರೆ ಅನ್ನೋ ಆ ಮಾಹಿತಿ ಮಾತ್ರ ಅದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವವಾದದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಸ್ವತಃ ಧೃತರಾಷ್ಟ್ರನಿಗೆ ಅವನ ಮಕ್ಕಳು ಮತ್ತು ಪಾಂಡವನ ಮಕ್ಕಳು ರಾಜಿಯಾಗುವುದು ಇಷ್ಟ ಇರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ. ಸೊ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಸಂಜಯನ ಮೂಲಕ ಅವನು ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿದೆ. ಸೊ ಬರೀ ಒಂದು ಪವಿತ್ರ ಸ್ಥಳ ಮಾತ್ರ ಅಲ್ಲ, ಆ ಸ್ಥಳದಲ್ಲಿ ಯಾರೇ ಯುದ್ಧ ಮಾಡಿದರೆ ಅಥವಾ ಏನೇ ಮಾಡಿದರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ. ಇಂತಹ ಸ್ಥಳದಲ್ಲಿ ಯುದ್ಧಕ್ಕಾಗಿ ಇಂತಹ ಸ್ಥಳವನ್ನು ಆರಿಸಿರುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಯಾಕೆ ಭಯ ಇತ್ತು ಅಂತಂದರೆ ಅವನಿಗೆ ಗೊತ್ತು, ಕೌರವರು ಯಾವುದೇ ಧರ್ಮನಿಷ್ಠೆಯನ್ನು ಮಾಡಿರೋದಿಲ್ಲ, ಯಾವುದೇ ಸತ್ಯ ಧರ್ಮಕ್ಕೆ ಅವರು ಇದಾಗಿರೋದಿಲ್ಲ,
ಬಂದಿ ಆಗಿರೋದಿಲ್ಲ. ಅವ್ರು ಯಾವಾಗಲೂ ಅಸೂಯೆ ಅಹಂಕಾರದಲ್ಲೇ ಇರೋದ್ರಿಂದ ಇಂತಹ ಒಳ್ಳೆ ಪವಿತ್ರ ಸ್ಥಳದಲ್ಲಿ ಯುದ್ಧ ಮಾಡಿದರೆ ಅದ್ರ ಎಫೆಕ್ಟ್ ಕೂಡ ನಮ್ಮ ಮಕ್ಕಳ ಮೇಲೆ ಆಗುತ್ತೆ ಅನ್ನೋ ಒಂದು ಭಯ ಕೂಡ ಅವನಿಗೆ ಇತ್ತು.